ಓಂ ಶಾಂತಿ. ಇವತ್ತಿನ ಟಾಪಿಕ್ ಆಗಿದೆ ರೀ, ನಮ್ಮ ಶಿವ ಬಾಬಾ ಸಲೋನಾ ಸಾಜನ್. ನಮ್ಮ ಬಾಬಾ ಏನದನ್ರಿ, ನಮಗೆಲ್ಲ ಆತ್ಮಗಳಿಗೆ ಸಾಜನ್ ಅದ. ನಾವೆಲ್ಲರೂ ಏನದೇವ್ ರೀ, ಸಜನಿಗಳದೇವ್. ಸ್ಪೆಷಲಿ ಇದನ್ನು ಅನುಭವ ನಾವು ಮಾಡ್ಕೋಬೇಕು. ಯಾಕೆಂದ್ರೆ ಜಗತ್ತು, ಮಾಯಾ ಜಗತ್ತು ಭಾಳ ಆಕರ್ಷಣೆ ಇದೆ. ಸೊ ನಾವು ಮಾಯಾ ಜಗತ್ತಿಗೆ ಆಕರ್ಷಣೆ ಆಗಬಾರ್ದಂದ್ರೆ ನಾವು ಶಿವ ಬಾಬಾನ ಏನು ಮಾಡ್ಕೋಬೇಕ್ರಿ, ಸ್ಪೆಷಲಿ ಕುಮಾರ ಕುಮಾರಿಯರು, ಅಕ್ಕಂದಿರೋರು ನಾವೆಲ್ಲರೂ ಏನು ಮಾಡಬೇಕು, ಶಿವ ಬಾಬಾನ ಏನು ಮಾಡ್ಕೋಬೇಕ್ರಿ, ಸಜನಿ ಮಾಡ್ಕೋಬೇಕು. ಈ ಹಾಡದ ಮೂಲಕ ನಾವು ನೋಡೋಣ್ರಿ. ಹಾಡು ಭಾಳ ಚಂದ ಐತ್ರಿ. ಹಾಡಿನಾಗ ಎಲ್ಲ ಐತ್ರಿ. ಶಿವ ಸಾಜನ ಜ್ಞಾನ ಖದರಿಯಾರೆ डोली मैंने ओढ़नी चुनरिया, शिव साजन ज्ञान खदरिया रे सजनी तू धोले मैली चुनरिया। काम क्रोध ने मारी पिचकाई, लोभ मोह ने कर दी खाली, अहंकार का रंग झुलाता टूट गया प्रभु प्रेम का धागा, फिर से जोड़ कर डगरिया रे सजनी तू धोले मैली चुनरिया, शिव साजन ज्ञान खदरिया रे सजनी तू धोले मैली चुनरिया। आलस भय चुगली और चोरी प्रभु पिया से हो गई दूरी, रोग शोक मिले दुख शांति मन में पैदा कर गई है भांति, बोली है नवेलिया तू गुजरिया रे धोले मैली चुनरिया, शिव साजन ज्ञान खदरिया रे सजनी तू धोले मैली चुनरिया। आबू में हो दो रही शिव साजन, चुनर बने तेरी अति मन पावन, गीता ज्ञान की धारा लेकर ज्ञान योग से की सफाई, 16 कला से बनी चुनरिया रे धुल गई मैली चुनरिया, शिव साजन ज्ञान खदरिया रे सजनी तू धोले मैली ಚುನರಿಯಾ. ಓಂ ಶಾಂತಿ. ಈ ಹಾಡಿನಾಗ ನೋಡ್ರಿ, 5 ನಿಮಿಷಕ್ಕೊಮ್ಮೆ ಕಟ್ ಮಾಡಿ. ಈ ಹಾಡಿನಾಗ ನೋಡ್ರಿ ಎಷ್ಟು ಚಂದ ಐತ್ರಿ. ಶಿವ ಸಾಜನ್ ಜ್ಞಾನ ಕಾ ದರಿಯಾ ರೇ ಸಜನಿ ತೂ ದೋಲಲೆ ಮೈಲಿ ಚುನರಿಯ. ನಮ್ಮ ಚುನರಿ ಯಾರ್ರಿ, ನಾವೆಲ್ಲರೂ ಯಾರೀ, ಸಜನಿಗಳು. ಸಜ್ಜನಿಗಳಿಗೆ ಮದುವೆ ಆಗೋ ಟೈಮ್ನಾಗ ಏನು ಮಾಡ್ತಾರೆ ರೀ, ಶೃಂಗಾರಿತ ಮಾಡ್ತಾರೆ. ಅಕ್ಕಿ ಎಷ್ಟು ಚಂದ ರೆಡಿಯಾಗಿ ಹೋಗ್ತಾ ಗೊತ್ತ್ರಿ, ಪಾರ್ಲರ್ಗೆ ಹೋಗೋದೇನು, ಅರ್ಶಿನ ಹಚ್ಚಿ ತಿಕ್ಕೋದೇನು, ಎಲ್ಲ ಡೆಕೋರೇಷನ್ ಮಾಡ್ಕೊಂಡು ಬಂಗಾರ ಹಾಕ್ಕೊಂಡು ವರನ್ನ ಏನು ಮಾಡಕ್ಕೆ ಹೋಗ್ತಾರೆ ರೀ, ಒಳಸ್ಕೊಳಕ್ಕೆ ಹೋಗ್ತಾರೆ. ಮತ್ತು ಮದುವೆ ಟೈಮ್ನಾಗೂ ನೋಡ್ರಿ, ಪತಿನ ಬರ್ತಾನೆ ರೀ ನೋಡಕ್ಕೆ, ಪತ್ನಿನ. ಅರ್ಥ ಮಾಡ್ಕೋರಿ, ಪತಿ ಬರ್ತಾನೆ ರೀ ಪತ್ನಿನ ಕರ್ಕೊಂಡು ಹೋಗಕ್ಕೆ. ಫಸ್ಟ್ ಯಾರ್ರಿ, ಹುಡುಗನ ಹುಡುಗಿನ ನೋಡಕ್ಕೆ ಬರ್ತಾನೆ ರೀ, ಹುಡುಗಿ ಹುಡುಗನ ನೋಡಕ್ಕೆ ಹೋಗೋದಿಲ್ಲ ರೀ. ಹಾಂ, ಅದು ವಿಚಿತ್ರ ಐತ್ರಿ. ಅದಕ್ಕೆ ಏನ್ರಿ, ಹುಡುಗಿನ ಹುಡುಗನ ನೋಡಕ್ಕೆ ಹೋಗ್ತಾರೆ. ಇಲ್ಲಿನೂ ನಮ್ಮ ಬಾಬಾ ಶಿವ ಬಾಬಾ ಪರಮಧಾಮದಿಂದ ನಾವೆಲ್ಲ ಸಜ್ಜನಿಯರನ್ನ ನೋಡಕ್ಕೆ ಬಂದಾನೆ. ಏನು ಮಾಡ್ತಾನೋ, ಅಲ್ಲೂ ಕೂಡ ಪತಿ ಆ ಪತ್ನಿಯನ್ನು ಮದುವೆಯಾಗಿ ಕರ್ಕೊಂಡು ಹೋಗ್ಬಿಡ್ತಾನೆ. ಅದು ನೋಡ್ರಿ, ನೋಡಕ್ಕೆ ಹೋದಾಗ ಎಲ್ಲ ಚೆಕ್ ಮಾಡ್ತಾರೆ. ಹುಡುಗಿ ಬೆಳ್ಳಗದಾಣ, ಹುಡುಗಿ ಹೈಟ್ ಅದಾಣ, ಹುಡುಗಿ ಕಳ್ತಾಣ,
ಎಲ್ಲ ಏನು ಮಾಡಿ ಮ್ಯಾಚ್ಗಳು ಎಷ್ಟೋ ಯೂಶ್ವಲಿ ಯಾರು ಹಿಂಗೆ ನೋಡಕ್ಕೆ ಹೋಗಿರ್ತಾರ ವರನ್ ನೋಡಕ್ಕೆ ಅದ್ರ ಹುಡುಗಿನ ನೋಡಕ್ಕೆ ಹೋಗಿರ್ತಾರಲ್ರಿ ಶಾನೆ ಇದ್ಲಿ ರೀ ದಪ್ಪು ಭಾಳ ಇದ್ಲಿ ರೀ ಮ್ಯಾಚ್ ಆಗ್ಲಿಲ್ಲ ರೀ ಅದಕ್ಕೆ ಬಿಟ್ಟಿವಿ ರೀ ಅಂತಾರೆ ಮತ್ತೇನಂತಾರೆ ರೀ ಚಲೋ ಇದ್ರು ಗಿಡ್ಡು ಇದ್ಲು ರೀ ಹೈಟ್ ಇಲ್ಲಾಗಿದ್ಲಿ ರೀ ಅದಕ್ಕೆ ನಾವು ಬಿಟ್ಟಿವಿ ರೀ ಚಲೋ ಇದ್ಲು ರೀ ಶಾನ್ಯಾನೂ ಇದ್ಲು ರೀ ಕಪ್ಪಗಿದ್ಲಿ ಅದಕ್ಕೆ ಬಿಟ್ಬಿಟ್ವಿ ರೀ ಈಕಿ ಭಾರಿ ಸಿಕ್ಲಿ ನೋಡ್ರಿ ಬೆಳಗೂ ಅದಾಳು ಹೈಟು ಅದಾಳು ಕಲ್ತಾಳು ಅದಾಳು ಹೊಂದ್ಕೋತಾ ಎಲ್ಲ ಅದ ಏನು ಮಾಡ್ತಾರೆ ಹೇಳ್ರಿ ನೋಡೋಣ ಮ್ಯಾಚಿಂಗ್ ಮಾಡ್ಕೊಂಡು ಹೋಯ್ತಾರೆ ಇಲ್ಲೂ ಶಿವಬಾಬಾ ಸಾಜನಾಗಿ ಬಂದಾನ ನಾವೆಲ್ಲ ಸಜ್ಜಿನಿಯರನ್ನ ಕರ್ಕೊಂಡು ಹೋಗ ಸಜ್ಜಿನಿಯರ್ದ ಮೆರವಣಿಗೆ ನಡೆಯುತ್ತೈತಿ ಯಾಕಂದ್ರೆ ನಾವು ಒಬ್ಬರ ಸಜ್ಜಿನಿ ಅಲ್ಲ ಅವನಿಗೆ ಒಬ್ಬರ ಸಜ್ಜಿನಿ ಅಲ್ಲ ಬರೀ ಹುಡುಗಿಯರಟ್ಟ ಸಜ್ಜಿನಿಯೂ ಅಲ್ಲ ಹುಡುಗಿಯರು ಬರೀ ಅಷ್ಟೇ ಸಜ್ಜಿನಿ ಅಲ್ರಿ ನಾವೆಲ್ಲರೂ ಏನದೇವ್ರಿ ಪ್ರತಿಯೊಬ್ಬರು ಏನದೇವ್ರಿ ನೀವು ಸಜ್ಜಿನಿನ ನಾವು ಸಜ್ಜಿನಿನ ಒಬ್ಬ ಏನ್ರಿ ಮಾಶುಕ ನಾವೆಲ್ಲರೂ ಆಶಿಕ್ಗಳು ನಾವೆಲ್ಲರೂ ಕರ್ಕೊಂಡು ಹೋಗಿ ಬರ್ತಾರೆ ಅಂದ್ರೆ ಯೋಚನೆ ಮಾಡಿರಿ 800 ಕೋಟಿಯ ಲೈನ್ ಹತ್ತೋದೈತಿ ಸಜ್ಜಿನಿಯರ್ದು ಆ ಶಿವ ಬಾಬಾ ಸಾಜನ್ ಫ್ರಂಟ್ ಇರ್ತಾನೆ ರೀ ನಾವೆಲ್ಲರೂ 800 ಕೋಟಿ ಆತ್ಮಗಳು ಸಜ್ಜಿನಿಯರನ್ನ ಬೆನ್ನು ಹತ್ತೋರದಾರೆ ಯೋಚನೆ ಮಾಡಿರಿ ನಾವು ಸಜ್ಜಿನಿಯರು ಆ ಸಾಜನ್ ಜೊತೆ ಯಾವ ಲೈನ್ನಾಗ ಹೋಗೋರದೀವಿ ಯಾವ ಲೈನ್ನಾಗ ಹೋಗೋರದಿರಿ ನಡು ಹೋಗೋರೋ ಏನು ಲಾಸ್ಟಿಗೆ ಹೋಗೋರೋ ಏನು ಭಾರತ್ನಾಗ ಹೋಗೋರೋ ಏನು ಸಾಜನ ಬಾಜು ಕೂತ್ಕೊಂಡು ಕುದುರೆ ಮೇಲೆ ಇದು ಹೋಗೋರೋ ವರನ್ ಎಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ ಕುದುರೆ ಮೇಲೆ ರಥದ ಮೇಲೆ ಕರ್ಕೊಂಡು ಅಕ್ಕಿ ಇಬ್ಬರನ್ನ ಕುಣಿಸಿರ್ತಾರೆ ಉಳ್ದವ್ರೆಲ್ಲರೂ ಸಾಯಿ ಹಿಡ್ಕೊಂಡು ನಡ್ಕೋತಾರೆ ಮುಂದೆ ಒಬ್ರು ಕುಣಿಯೋರು ಇರ್ತಾರೆ ಆಮೇಲೆ ಬಾಚ್ಕಿರ್ತಾರೆ ಒಬ್ರು ಇರ್ತಾರೆ ಆಮೇಲೆ ಲಾಸ್ಟಿಗೆ ಬರೋರು ಇರ್ತಾರೆ ಹಂಗಾರಿ ನಮ್ದು ಕೇಳ್ತೀವಿ ರೀ ಬಾಬಾನು ನಮಗೂ ಅದ ಕೇಳ್ತಾರೆ ನಾ ಸಾಜನ ಪರಮಧಾಮದಿಂದ ಬಂದೇನೆ ನೀವೆಲ್ಲ ಸಜ್ಜನಿಯರನ್ನ ಆಯ್ಕೆ ಮಾಡ್ಕೊಂಡು ನಿಮ್ಮನ್ನ ಕರ್ಕೊಂಡು ಹೋಗಾಕ ಬಂದೇನೆ ಈಗ ನಾ ಸಜ್ಜನಿ ಸಜ್ಜ ಧಜ್ಕೆ ಕಿತ್ನಿ ರೆಡಿ ಹೂ ಆ ಪಾರ್ಲರ್ಗೆ ಹೋಗಿ ಡೆಕೋರೇಷನ್ ಮಾಡಿಕೊಂಡು ಮೇಕಪ್ ಮಾಡಿಕೊಂಡು ಆರ್ನಮೆಂಟ್ಸ್ ಹಾಕ್ಕೊಂಡು ಆಭರಣ ಹಾಕ್ಕೊಂಡು ದಜ್ಕೆ ಚಲನಾ ಹೈ पर यहाँ दज के तो मन का दजना है ಸಜ್ಜನಾ ಹೇ ಇಲ್ಲಿ ಮನಸ್ಸಿದಿಂದ ಶೃಂಗಾರಿತ ಆಗ್ಬೇಕು ಇಲ್ಲಿ ಅಲ್ಲಿ ಹುಡುಗಿ ಬೆಳ್ಳಗಿಲ್ರಿ ಇಲ್ಲಿ ಬಾಬಾ ನೋಡ್ತಾನೆ ಆತ್ಮ ಬೆಳ್ಳಗೆಟ್ಟಾಗೈತಿ ಆತ್ಮ ಅಲ್ಲಿ ಹುಡುಗಿರಿ ಫೀಚರ್ಸ್ ಅಂದ್ರೆ ಏನ್ರಿ ಮೂಗಳು ಸ್ವಲ್ಪ ಮಂಡಿತ್ರಿ ಕಣ್ಣು ಚಂದ ಇಲ್ಲಾಗಿದ್ರು ಭಾಳ ದಪ್ಪ ಇದ್ದು ರೀ ಏನ್ರಿ ಹಣಿ ಭಾಳ ಗಂಡಸ್ರಗತ್ತೆ ದೊಡ್ಡದಿತ್ತು ಅದಕ್ಕೆ ಲೈಕ್ ಮಾಡಲಿಲ್ರಿ ಅಂದರೆ ಫೀಚರ್ಸು ನೋಡ್ತಾರೆ ಹಂಗೆ ನಮ್ಮ ಬಾಬಾನು ಏನು ನೋಡ್ತಾನೆ ರೀ ನಾವು ಸಾಜನ ನನ್ನ ಸಜ್ಜಿನಿಯನ್ನು ಕರ್ಕೊಂಡು ಹೋಗ್ಬೇಕ್ಲಿ ನಮ್ಮನ್ನು ಆತ್ಮ 16 ಕಲಾ ಎಟ್ಟು ನಾ ಶೃಂಗಾರಿತ ಆಗೇನಿ ಎಟ್ಟು ಪಂಚವಿಕಾರದಿಂದ ದೂರ ಹಾಡೋದೋಗ ಇತ್ತು ನೋಡ್ರಿ ಲಕ್ಷ ಕೊಟ್ಟು ಕೇಳ್ರಿ ಅದಕ್ಕೆ ಬಾಬಾ ಬಂದಾನ ನಮ್ಮ ಬಾಬಂದ ಡಿಗ್ರಿ ಏನೈತ್ರಿ ಜ್ಞಾನ ಸಾಗರದ ಡಿಗ್ರಿ ಐತಿ ಹೌದು ಮತ್ತು ಹುಡುಗಿ ಏನು ಮಾಡತ್ತನ್ರಿ MBA ಓದಾನ್ರಿ ಹುಡುಗಿ ಏನು ಮಾಡ್ಯಾಳ್ರಿ ಆಕಿನೂ MBA ಓದಾಳ್ರಿ ಡಾಕ್ಟ್ರನ್ನ ಲೈಕ್ ಮಾಡ್ತಾರ್ರಿ ಅರ್ಥ ಮಾಡ್ಕೋರಿ ಡಾಕ್ಟರ್ನ ಪಸಂದ್ ಮಾಡ ಅಕ್ಕಿನೂ MD ಮಾಡಿದ್ಲಂದ್ರೆ ಅವನು MD ಮಾಡಿದ್ರ MDನ ನೋಡ್ತಾರ್ರಿ ಎಲ್ಲೋ ರೇರ್ ನಾವು ಭಾಳ ಶ್ರೀಮಂತಿಕೆ ಇತ್ತು ಹುಡುಗಿ ಬರೀ ಅಡುಗೆ ಮಾಡ್ಕೊಂಡು ಹೋಗ್ಲಿ ಅಂದ್ರೆ ಎಲ್ಲೋ ಏನರಕ್ಕೆ BCom BA ಮಾಡ್ಕೊಂಡು ಹೋಗ್ತಾರೆ ಕರೆ ಈಗಿನವ್ರಿ ಪ್ರೆಸ್ಟೀಜ್ ಸಂಬಂಧ ಮಾಡ್ಕೊಂಗಿಲ್ಲ MBBS ಓದಾನಂದ್ರೆ MBBS ಹುಡುಕೋದು ಹಾಂ ಹೇಳಾಕ್ರೆ ಬೇಕಲ್ಲ ಅಂಥವ್ರ ಅಕ್ಕಿ ಏನು ಅಡುಗೆ ಮನೆಗೆ ಏನು ಮಾಡಲಿಲ್ಲ ಅಂದ್ರೂ ನಡೀತಿಲ್ಲ ಅಂದ್ರೂ ನಡೀತೈತಿ ಕರೆ ಡಿಗ್ರಿನ ಮಾಡ್ಕೋತಾರೆ ಹೌದು ಇಲ್ಲೋ ನಮ್ಮ ಬಾಬಾನ ಡಿಗ್ರಿ ಯಾವ್ದ್ರಿ ಅದಕ್ಕೆ ನೋಡ್ರಿ शिव साजन ज्ञान का दरिया रे सज्जनी तू दोलले मैली चुनिरिया दोलले ಅಂದ್ರೆ ಏನು ತೊಳ್ಕೋ ಈ ಚುನರಿ ಆತ್ಮ ಚುನರಿ ಏನೈತ್ಲ ಹೊಲಸಾಗೈತೆ ಅದನ್ನ ಏನು ಮಾಡ್ಕೋ ಭಗವಂತ ಏನು ಬಂದು ಶಿವಪ್ಪ ಬಂದು ಏನು ಜ್ಞಾನ ಕೊಡತ್ತಲ್ಲ ಅದ್ರಲ್ಲಿ ಏನು ಮಾಡ್ಕೋ ತೊಳ್ಕೋ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡ್ರಿ ಏನೇನು ಮಾಡೈತಿ ಈ ಚುನರಿ ಹೊಲಸು ಹೆಂಗಾಗೈತಿ ಆತ್ಮ ಚುನರಿ ಹೆಂಗೆ ಹೊಲಸಾಗೈತ್ರಿ ಕಾಮ ಕ್ರೋಧನೆ ಮಾರಿ ಪಿಚ್ಕಾರಿ ಶಾಯಿಸೇ ಬಿಟ್ಟು ನಮ್ಮ ಕಾಮ ಕ್ರೋಧಕ್ಕೆ ವಶ ಆಗಿ ನಮ್ಮ ಆತ್ಮನ ಏನು ಮಾಡಿಬಿಟ್ಟವ್ರಿ
ಸಾಯಿಸೇ ಬಿಟ್ಟು. ನೆಕ್ಸ್ಟ್ ನೋಡ್ರಿ, ಲೋಭ ಮೋಹನೆ ಖರ್ದಿ ಖಾಲಿನೇ ಮಾಡಿಬಿಟ್ಟ. ಆತ್ಮನ ಏನು ಮಾಡ್ಬಿಡಲ್ಲ, ಖಾಲಿ ಅಂದ್ರೆ ಏನ್ರಿ, ಏನು ಉಳ್ದೇ ಇಲ್ಲ. ಲೋಭ ಮೋಹ ಏನು ಮಾಡಿಬಿಟ್ಟೈತೆ, ಖಾಲಿ. ಅಹಂಕಾರಕ ರಂಗ್ ಜುಲಾಯ, ಅಹಂಕಾರ ಏರ್ತು ಏನು ಮಾಡ್ತ, ठूट गया प्रभु प्रेम का धागा. ಅಹಂಕಾರ ಬಂದು ನಮ್ದು ಏನು ಮಾಡ್ತಾರೆ, ಭಗವಂತನ ಜೊತೆಗೆ ಪ್ರೀತಿನೇ ಏನು ಮಾಡಿಬಿಡ್ತಾರೆ, ಹಗ್ಗನ ಕಟ್ಟಿ ಮಾಡಿಸ್ಬಿಡ್ತಾರೆ. ಇನ್ನು ಸಾಡಿ ಒಳಗಿಂದ ಬಟ್ಟೆನಾಗಿಂದ ತಯಾರಾಗಿದ್ದ ಧಾಗಾದಿಂದ ತಯಾರಾಗಿರುತ್ತೆ. ಧಾಗಾನ ಕಟ್ಟತ್ತಂದ್ರೆ ಅದು ನೋಡ್ರಿ ಯಾವ್ದು ಕಟ್ ಮಾಡ್ತ, ನಮ್ದು ಅಹಂಕಾರನೇ. ಫಿರ್ ಸೆ ಜೋಡ ಡಗರಿಯಾರೆ, ಈ ಮತ್ತೆ ಪುನಃ ಏನು ಮಾಡ್ಕೋ, ನಿನ್ನ ದಾರಿಯನ್ನು ಭಗವಂತನ ಜೊತೆ ಜೋಡಿಸ್ಕೋ. ಸಜನಿ ರೇತು ದೋಲಲೆ ಮೈಲಿ ಚುನರಿಯಾ, ನಿನ್ನ ಚುನರಿ ಏನು ಮಾಡ್ಕೋ, ಸ್ವಚ್ಛ ಮಾಡ್ಕೋ. ಮುಂದೆ ನೋಡ್ರಿ, ಆಲಸ್ಯ ಬೈ ಚುಗ್ಲಿ ಅಂದ್ರೆ ರೀ, ಅಲ್ಲಿ ಇದು ಹೇಳೋದು, ಇಲ್ಲಿದೆ ಅಲ್ಲಿ ಚಾಡ ಚುಚ್ಚೋದು. ಅವ್ರ ಚೋರಿ ಕಳ್ತನ, ಪ್ರಭು ಪ್ರಿಯಸೆ ಹೋ ಗೈ ದೂರಿ. ಭಗವಂತನ ಜೊತೆಗೆ ಏನು ಮಾಡಿಬಿಡ್ತೀವಿ, ಇವನ್ನೆಲ್ಲ ಮಾಡೋದ್ರಿಂದ ದೂರ ಮಾಡಿಬಿಟ್ರೆ. ರೋಗ ಶೋಕ ಮಿಲೆ ದುಃಖ ಅಶಾಂತಿ, ಏನ್ರಿ, ಶರೀರದ ರೋಗ ಮತ್ತು ಶರೀರದ ದುಃಖ ನಮಗೇನು ಮಾಡ್ತು, ದುಃಖ ಅಶಾಂತಿ ಕೊಟ್ಟು. ಮನ್ ಮೇ ಪೈದಾ ಕರ್ ಗೈ ಭಾಂತಿ, ಬೋಲಿ ರೇ ನವೇಲಿ ತು ಗುಜರಿಯಾ ರೇ. ನೀ ಬೋಲಿ ಅದಿ, ನೀ ಬೋಲಿ ನವೇಲಿ ಅಂದ್ರೆ ಹೊಸ ಏನಂತೀರಕ್ಕ, ನೀವು ಚಿಗರದಿ, ನೀನು ಬೋಲಿ ಅದಿ. ಇವು ಎಲ್ಲ ನಿನ್ನ ಏನು ಮಾಡಿಬಿಟ್ಟವ, ನೀನು ಎಲ್ಲ ಮೋಸ ಮಾಡಿಬಿಟ್ಟವ. ಅದಕ್ಕೆ ಮತ್ತೇನು ಮಾಡ, ನಿನ್ನ ಚುನ್ನರಿಯನ್ನು ಏನು ಮಾಡ್ಕೋ, ಸ್ವಚ್ಛ ಮಾಡ್ಕೋ. ಮುಂದಿನ ಲೈನ್ ಕೇಳಟ್ ಚಂದ ಐತೆ. ಆಬು ಮೇ ದೋ ರಹಿ ಹೇ ಶಿವ ಸಾಜನ್. ಇನ್ನು ಎಲ್ಲಿ ತೊಳ್ಯಾಕತ್ತಾನ, ಬಟ್ ಅಗಸ ನಮ್ಮ ಚುಂಡ್ರಿಯನ್ನು ಎಲ್ಲಿ ಹೋಗ್ಯಾಕತ್ತಾನ, ಮಧುಬನ್ನೇ ಹೋಗ್ಯಾಕತ್ತಾನ. ಆಬೂದಲ್ಲಿ ಏನು ಮಾಡತ್ತಾನೆ ಶಿವ ಬಾಬಾ, ನಾವೆಲ್ಲ ಸಜನಿಯರ್ನ ಏನು ಮಾಡಕತ್ತಾನ, ತೊಳ್ಯಾಕತ್ತಾನ. ಚುನರ್ ಬನೆ ತೇರಿ ಅತಿ ಮನ ಭಾವನ್. ನೋಡ್ರಿ, ಆಮೇಲೆ ನಿನ್ನ ಚುಂಡ್ರಿ ಹೆಂಗೆ ಆಕೈತಿ, ಎಲ್ಲರಿಗೂ ಪ್ರೀತಿ ಬರುವಂಗೆ ನಿಂದ ತೊಳೆದ ಮೇಲೆ ಹಿಂಗೆ ತೊಳೆದ ಈಗ ಚಲೋ ಅನ್ಸಾತೈತೆ ನೋಡ್ರವ. ಟ್ರೈನ್ದಿಂದ ಎಲ್ಲೋ ಹೋಗಿ ಬಂದಿದ್ವಿ, ಒಗದ್ರಿ, ಈಗ ಜಲ 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 ಅಂತಿರ್ತೆ ನೋಡ್ರಿ. ಹಾಗೆ ಮುಂದೆ, ಗೀತಾ ಜ್ಞಾನ ಕಿ ಧಾರಾ ಲೇಕರ್ ಲಾಯಿ, ಜ್ಞಾನ ಯೋಗ ಸೆ ಕಿ ಸಫಾಯಿ, 16 ಕಲಾ ಸೆ ಬನಿ ಚುನರಿಯಾ. ನೋಡ್ರಿ, ಏನಾಗಿತ್ತ, ಮೈಲಿ ಆಗಿತ್ತ. ಆಮೇಲೆ ತೊಳೆದು ಅಬುನಾಗ ಏನು ಮಾಡ್ದ ಬಾಬಾ, ನಮ್ಮನ್ನ 16 ಕಲಾ ಸಂಪನ್ನ ಮಾಡತಾನ. ದುಳ್ಗೈ ಮೈಲಿ ಚುನರಿಯ, ತೊಳೆದು ಹೋಯ್ತು ನಿಂದ ಚುನರಿಯ. ಈಗ ಹೇಳ್ರಿ ಕೊರ, ನಾವು ಎಷ್ಟು ತೊಳ್ಕೊಂಡೇವ್ರಿ ನಮ್ಮ ಚುನರಿಯನ್ನು. ಈ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇವು ವಶಕ್ಕಾಗಿ ನಮ್ದು ಆತ್ಮರೂಪಿ ಚುನ್ರಿ ಎಷ್ಟು ಹೊಲಸಾಗೈತೆ ರೀ. ನಮ್ಮ ಬಾಬಾ ಏನದನ್ರಿ, ಸಾಜನ್ ಅದ. ನಾವೇನದೀವ್ರಿ ಅಕ್ಕೋರ, ಸಜನಿ ಅದೇ. ನಾವು ಮ್ಯಾಚ್ ಆಗ್ಬೇಕು, ನಾವು ಮ್ಯಾಚಿಂಗ್ ಆಗ್ಬೇಕಂದ್ರೆ ನಾವು ಹೆಂಗಿರ್ಬೇಕು. ಅದಕ್ಕೆ ಒಂದು ಎಕ್ಸಾಂಪಲ್, ಅವ್ನು ನನ್ನ ಪ್ರಿಯತಮ ಅದಾನ, ನಾವು ಪ್ರಿಯತಮಿ ಅದೇ. ನಾವು ಹೆಂಗೆ ಪ್ರೀತಿ ಮಾಡಬೇಕು, ಅದಕ್ಕೆ ಶಿವ ಬಾಬಾ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಯಾರ್ದು ಹೇಳ್ರಿ, ಯಾರ್ದು ಹೇಳ್ರಿ, ಮೀರಾದು ಕೊಡ್ತಾನೆ ಬಾಬಾ. ಮತ್ತು ಯಾರು ಕೊಡ್ತಾನು, ಮೀರಾನು ಹೆಂಗೆ ರೀ, ಕೃಷ್ಣನ ನೆನಪನ್ನ ಹೆಂಗೆ ರೀ, ಪೂರ ತಳ್ಳಿನಾದ್ರೆ ವಿಷ ಕೊಟ್ರು ವಿಷಾನು ಏನಾಗಿ ಹೋಯ್ತು ರೀ, ಚೇಂಜ್ ಆಗಿ ಹೋಯ್ತು. ಮತ್ತು ರೀ ಸ್ಪೆಷಲಾಗಿ ಬಾಬಾ ಒಂದು ಎಕ್ಸಾಂಪಲ್ ಕೊಡ್ತಾನೆ. ಪ್ರಿಯತಮಿ ಲೈಲಾ ಮಜ್ನು. ಯಾರು ಕೊಡ್ತಾನೆ ರೀ ಬಾಬಾ, ಲೈಲಾ ಮಜ್ನು. ಯಾರು ಗೊತ್ತೈತ್ರಿ ಲೈಲಾ ಮಜ್ನು? ಅವರೆಲ್ಲೋ ಯಾವುದೋ ಸಿಂಧು ಊರಿನಾಗ ಎಲ್ಲೋ ಇದ್ರತ್ರಿ. ಅವನ ಹೆಸರು ಕೇಸ್ ಅಂತ್ರಿ. ಅವ ಅಟ್ಟ ಸಾಧಾರಣ ಪರಿವಾರನಾಗ ಬೆಳೆದು ಓದಿರ್ತಾನಂತ್ರಿ. ಒಂದು ದಿವಸ ಏನು ಮಾಡ್ತಾರೆ, ಸ್ಕೂಲಿಗೆ ಹೋಗ್ಬೇಕಾದ್ರೆ ಲೈಲಾ ನೋಡ್ಬಿಡ್ತಾ. ಆಕಿ ಭಾಳ ಅರಬ ಶ್ರೀಮಂತಿಕೆ ಇರ್ತಾಳ್ರಿ, ಭಾರಿ ಫೇಮಸ್ ಇರ್ತಾಳ್ರಿ. ಆಕೆ ನೋಡ್ಬಿಡ್ತಾಳೆ. ಆಕಿನೇನು ಅವ ನೋಡ್ತಾನು, ಬರೇ ದೃಷ್ಟಿ. ಅದಕ್ಕೆ ಬಾಬಾ ಹೇಳ್ತಾರೆ, ಆ ಲೈಲಾ ಮಜ್ನುದ ಪ್ರೀತಿ ಶಾರೀರಿಕ ಪ್ರೀತಿ ಅಲ್ಲ, ಆ ರೂಹಾನಿಯತ್ ಪ್ರೀತಿ ಇತ್ತು ಅಂತ ಹೇಳ್ತಾನೆ ಬಾಬಾ. ಇತ್ರಿ, ವಿಕಾರದ ಪ್ರೀತಿ ಇರಲಿಲ್ಲ, ಶರೀರದ ಪ್ರೀತಿ. ಬರೀ ಕಣ್ಣ ದೃಷ್ಟಿ ನೋಡೋದ್ರಿಂದ ಸಾಕ್ರೆ ಅವ್ ಫಿದಾ ಆಗ್ಬಿಡ್ತಾನೆ. ಆಮೇಲೆ ಅಕ್ಕಿನೂ ಫಿದಾ ಆಗ್ತಾಳ್ರಿ.
ದಿವಸ ಹೋಗೋಗಿ ಭೇಟಾಗೋ ದಿವಸ ಮಾಡೋದು ಆಮೇಲೆಲ್ಲ ಆಕೈತಿ. ಅವ ಎಷ್ಟು ಫಿದಾ ಆಗ್ತಾನಂದ್ರೆ ಇಡೀ ಊರ ಅವ್ನಿಗೆ ಮಾತಾಡೋಕೆ ಶುರು ಆಕೈತಿ ಮಜ್ನು ಅಂಥೇಳಿ. ಅವ್ನಿಗೆ ಹಿಡಿತೈತಿ ಮಜ್ನು ಅಂದ್ರೆ ಏನು, ಹುಚ್ಚ. ಅಕ್ಕಿನ ಪ್ರೀತಿಗೆ ಅವೇನಾದ ಹುಚ್ಚಾಗಿ ತಿರ್ಗ್ಯಾಡಕತ್ತಾನು. ಒಂದು ದಿವಸ ಕಣ್ಣು ಮುಚ್ಕೊಂಡು ಕೂತಿದ್ದಂತ್ರಿ. ಲೈಲಾ ಬರೋ ಮಠ ನಾ ಕಣ್ಣ ತೆಗಂಗಿಲ್ಲ ಅಂತಾನಂತ್ರಿ. ಯಾರು ಬೇಕಾದರೂ ಬರ್ತಾನೆ, ನಾ ಕಣ್ಣು ತೆಗೆದ್ರೆ ನಾನು ಲೈಲಾನ ನೋಡಬೇಕು, ಮತ್ತೆ ಯಾರನ್ನೂ ನೋಡಬಾರ್ದಂತ ಅಂದ್ರೂ ಕಣ್ಣು ಮುಚ್ಕೊಂಡು ಕುಂಡಿರ್ತಾನೆ. ಅಟ್ಟೋತಿಗೂ ದೇವ್ರು ಬರ್ತಾನ್ರಿ. ನಾ ದೇವರು ಭಗವಂತ ಬಂದೇನಿ, ಇನ್ರಿ ಕಣ್ ತೆಗಿ ನಾ ದೇವ್ರು ಬಂದೀನಿ ಕಣ್ ತೆಗಿ ಅಂತನ್ರಿ. ಅವ ಸಾಧ್ಯನೇ ಇಲ್ಲ. ಲೈಲಾ ಬಂದ್ರನ ಕಣ್ ತೆಗಿಯವ, ನೀ ಭಗವಂತರೇ ಇರ್ಲಿ, ನೀ ಯಾರೇ ಏನಂತ. ಆದ್ರೆ ಅವ ಏನು ಹೇಳ್ತಾನೆ, ಬೇಕಾದ್ರೆ ನೀ ಲೈಲಾನ ರೂಪನ್ಯಾಗ ಬಾ, ಬೇಕಾದ್ರೆ ತೆಗಿತೀನಿ ಕಣ್ಣು ಅಂತಂದ್ರಿ. ಅಂದ್ರೆ ಯೋಚನೆ ಮಾಡ್ರಿ. ಇದೇನು ಆಶಿಕ್ ಯಾಕೆ ಈ ಮಾತು ಹೇಳತ್ತೇನಂದ್ರೆ, ಇವತ್ತಿನ ಟಾಪಿಕ್ ಇದನ್ನು ನಾನು ಸರ್ವ ಸಂಬಂಧ ಮೇಲೆ ಕ್ಲಾಸ್ ಆಗೈತ್ರಿ. ಆದರೂ ಈ ಸ್ಪೆಷಲ್ ಟಾಪಿಕ್ ಯಾಕೆ ಚೂಸ್ ಮಾಡೇನಂದ್ರೆ, ಇದೇನು ಇಂಥ ಪ್ರೀತಿ ಐತ್ಲ, ನಾವು ಅಂತಿರ್ತೀವಲ್ಲ ಯೋಗ ಲಗ್ತಾ ನಹೀ ಹೇ. ಯೋಗ ನಮ್ಗೆ ಹತ್ತವಾತ್ರಿ, ನೆನಪು ಕುಂತ್ರಿ ಹೇಳ್ಬೇಕಂತ ಅನಿಸ್ತೈತ್ರಿ. ಯಾವಾಗ ಎದ್ದೇನಿ, ಯಾವಾಗ ಒಂದು ತಾಸು ಆಗೈತೆ ಅಂತಿರ್ತೇವೆ. ಕರೆ ಈ ಪ್ರೀತಿ ಏನೈತ್ಲ ಜಗತ್ತನ್ನು ಮರೆಸ್ತೈತಿ. ಅದಕ್ಕೆ ಹೇಳ್ತಾರೆ, ಪ್ರೀತಿ ಮಾಡಿದರೆ ನೋಡು, ಏನೋ ಐತಲ್ರಿ ಹಾಡ, ಏನೋ ಐತಲ್ರಿ ಕೊರ, ಏನೈತಲ್ರಿ, ಅಂಥದ್ರಿ ಇದು. ಈ ಪ್ರೀತಿಯೊಳಗೆ ಅವನು ಮರೆಸ್ತೈತ್ರಿ, ಅಪ್ಪನೂ ಮರೆಸ್ತೈತಿ, ಯಾರು ಸಾಕಿದಿರ್ತಾರಲ್ಲ ಅವ್ರನ್ನೂ ಮರೆಸ್ತೈತಿ. ಬೇಕಾದ್ರೆ ನೋಡ್ರಿ, ನೀವು ಎಷ್ಟು ಚಂದ ಅವ್ವ ಅಪ್ಪ ನೀವು ಎಲ್ಲರೂ ಮಕ್ಕಳನ್ನ ಬೆಳೆಸಿರ್ತೀವಿ, ಪ್ರೀತಿಗೆ ಬಿದ್ದರು ಕಾಸ್ಟ್ ಚೇಂಜ್ ಮಾಡ್ಕೊಂಡು ಮದುವೆ ಬರ್ತಾರೆ. ಹೆಂಗೆ ಹೇಳ್ರಿ, ಅದು ಐತೆ ರೀ ಹಂಗೆ. ಅದನ್ನ ಹೇಳತ್ತೇನೆ ನಿಮ್ಗೆ. ನಾ ಯಾಕೆ ಈ ಮಾತು ಹೇಳತ್ತೇನಂದ್ರೆ, ಆಕಿ ಅವ್ರು ಅಂತಿರ್ತಾರೆ, ಏನು ನೋಡಿದ್ಯೋ ಅಕ್ಕಿನ, ಏನು ಕಾಣಿಸಿಲ್ಲ ನಿನಗೆ, ಅಕ್ಕಿನ ಹೆಂಗೆ ಮದುವೆ ಆದ್ಯೋ ನೀ, ಏನೋ ಮುಗೀತು, ಏನೋ ಕಾಣಿಸ್ತಾವೆ, ಕಣ್ಣು ಕಾಣಿಸ್ತವೆ ಏನೋ. ನಾ ಯಾಕೆ ಮಾತು ಹೇಳತ್ತೇನಂದ್ರೆ, ಈ ಪ್ರೀತಿಯೊಳಗೆ ಲಕ್ಷ ಕೊಟ್ಟು ಕೇಳ್ರಿ, ಈ ಆಶಿಕ್ ಮಾಶುಕ್, ಈ ಪ್ರಿಯತಮಿ ಪ್ರೀತಿಯೊಳಗೆ ಜಗತ್ತ ಮರೆಸ್ತೈತಿ. ಈ ಸಂಬಂಧ ಪ್ರತಿಯೊಬ್ಬರು ಅನುಭವ ಮಾಡ್ಕೊಳ್ರಿ. ಅವಾಗ ನಿಮಗೆ ಯೋಗ ಕಠಿಣ ಅನ್ಸಂಗಿಲ್ಲ. ನಾ ಪ್ರಿಯತಮಿ ಅದೇ, ನನ್ನ ಪ್ರಿಯತಮ ಅದಾನ. ಲೈಲಾ ಮಜ್ನು ಹೆಂಗೆ ಅದಾರ ಹೇಳ್ರಿ. ಆಮೇಲೆ ಏನಾಕೈತೆ, ಊರೆಲ್ಲ ಮಾತಾಡೋದು ಕೂಡಲೇ ರೀ. ಆಮೇಲೆ ಮಜ್ನು ಲೈಲಾ ಹೇಳ್ತಾ, ನೀ ನನ್ನ ಕೇಳಕ್ಕೆ ಬಾ ಅಂತ ಹೇಳ್ತಾರೆ. ಕೇಳಕ್ಕೆ ಬರ್ತಾರಿ ಅಪ್ಪ ಅಂತಾನ, ನಾ ಇಂಥ ದೊಡ್ಡ ಶ್ರೀಮಂತ ನಾವು ಅದನಿ, ನಿನಗೆಲ್ಲ ಪಾಗಲ್ ಅಂತ ಕರೀತಾರೆ, ಮಜ್ನು ಅಂತ ಕರೀತಾರೆ, ಹುಚ್ಚ ಅಂತ ಕರೀತಾರೆ, ನನ್ನ ಮಗಳನ್ನ ನಿನ್ನ ಕೊಡೋಂಗಿಲ್ಲ ತತ್ತಾನ್ರಿ. ಅದೇನು ಕೇಳ್ತಾನಲ್ರಿ, ಅವ್ ಖರೇನೋ ಹುಚ್ಚಾಗ್ಬಿಡ್ತಾನ್ರಿ. ಹುಚ್ಚಾಗ್ತಾನೆ. ಕಾಡಿಗೆ ಹೋಗ್ತಾನ್ರಿ. ಬರೀ ಎಲ್ಲ ನೋಡ್ತೀರಿ, ಪೂರಾ ಅರಬ್ ಅಂದ್ರೆ ಏನ್ರಿ, ಪೂರಾ ಡೆಸರ್ಟ್ ಏರಿಯಾ, ಮರುಭೂಮಿ ಅಂಥದ್ರಾಗ ಬರೀ ಎಲ್ಲಿ ನೋಡ್ತೀರಿ ಲೈಲಾ ಅಂತ ಬರೆಯೋದು, ಎಲ್ಲಿ ಕೂಗಿದ್ರು ಲೈಲಾ ಅಂತ ಕೂಗೋದು. ಅಕ್ಕಿನೂ ಹಿಂಗೆ ರೀ, ಅಕ್ಕಿನೂ ಒಳಗೆ ಅರಮನೆಯಾಗಿದ್ರು ಏನ್ರಿ, ಆಕಿಗೆ ಒಳಗೆ ಏನ್ರಿ ತ್ರಾಸ. ಕರೆ ಅಪ್ಪ ಇನ್ನೊಂದು ಮದುವೆಗೆ ಮಾಡ್ತಾನೆ ಆಕಿಂದ. ಆದ್ರೂ ಆಕೆ ಒಂದೇ ದಿವಸ ಹೇಳ್ತಾನೆ, ನಾನಂತೂ ಮಜ್ನು ನನ್ನ ಮನಸ್ಸು ಕೊಟ್ಟು ಬಿಟ್ಟೇನಿ, ನಾ ಅಂತೂ ನಿನಗೆ ಎಂದೂ ನನಗೆ ಸ್ವೀಕಾರ ಮಾಡಂಗಿಲ್ಲ ಅಂತ. ಅವನು ಸಾಯ್ತಾನ್ರಿ, ಅವನು ಬೇಗ ಸಾಯ್ತಾನೆ, ಆಕಿನ ಪತಿನೂ ಬೇಗ ಸಾಯ್ತಾ. ಇವನು ಕೂಡ ಆಕಿಗೆ ಒಟ್ಟು ತಡ್ಕೊಳ್ಳಾರ್ದ ಆಕಿನೂ ಕೂಡ ಸಾಯ್ತಾಳು. ಅದನ್ನು ಕೇಳಿ ಮಜ್ನು ಆಕಿನ ಗೋರಿ ಹತ್ರ ಅವನು ಸಾಯ್ತಾನೋ. ಇನ್ನೂ ಮಟ್ಟಾಲ ಜಾತ್ರೆ ನಡೀತೈತ್ರಿ ಆ ಊರ್ನಾಗ, ಲೈಲಾ ಮಜ್ನುದ್ ಅಂತ ಹೇಳಿ. ಇಬ್ರದ್ದು ಗೋರಿ ಒಂದ ಕಡೆ ಮಾಡ್ಯಾರ. ಅಲ್ಲಿ 2 ಗುಲಾಬಿ ಹೂವು ತನ್ನ ಚಿಗುರಿದು ಅಂತ ಹೇಳ್ತಾರೆ. ಅಂದ್ರೆ ಜಗತ್ತವ್ರಿಬ್ರು ಬೇರೆ ಬಾಳಕ ನೋಡಿದ್ರೂ ಕೂಡ ಸಕ್ಸಸ್ ಆಗಲಿ, ಅವ್ರಿಬ್ರು ಕೂಡೇ ಸತ್ರೆ. ಹಂಗೆ ನನ್ನ ಪ್ರೀತಿ ಇರ್ಬೇಕ್ರಿ. ನಾ ಯಾರ್ರೀ ಲೈಲಾ, ಯಾರ್ರೀ ಮಜ್ನು. ಅಷ್ಟು ಪ್ರೀತಿ ಜಗತ್ತು ಬೇಕಾದ ನೋಡ್ರಲ್ಲಕ್ಕೋರ. ಅವ ಹುಚ್ಚರ್ಗತೆ ಊರೆಲ್ಲ ತಿರುಗಾಡ್ಕತ್ತ ಕಾಡ್ನ್ಯಾಗ ಹೋಗ್ಕೊತ ಪ್ರಾಣಿ ಜೊತೆನೂ ಲೈಲಾ ಅನ್ಕೋತ ಅವು ಸೇತ ಅವನ್ಗೆ ಕಾಡ್ಸೋದು ಬಿಟ್ಟು ಕಡಿಯೋದು ಬಿಟ್ಟು ಅವು ಅವ್ನ ಬಾಜು ಕೂತ್ಕೊಂಡು ಅವ್ನ ಪ್ರೇಮ ಕಥಾ ಕೇಳ್ಕೋತ ಕೊಟ್ಟಿರ್ತಿದ್ವು.
ಅಟ್ಟು ಅವು ಸೇತ ಅವನ ಪ್ರೀತಿ ಅವ ಹಾಡೋ ಬಾಂಸುರಿ ಒಳಗೆ ಅವ ಮಾತಾಡೋದ್ರೊಳಗ ಆ ಪ್ರೀತಿ ಏನು ಕಳ್ಳ ಮಮತಾ ಏನು ಅವನ ನೋವು ಏನಿದ್ಲ ಅವು ಹತ್ರೋಗಿ ನಾಕಿದ್ದು ರೀ ಮಗನ ಆಗ್ತಿದ್ವು ಅಂತ್ರಿ. ನಾವು ಹಂಗೆ ಬಾಬಾ ಎಷ್ಟೋ ಸಲ ಅವ್ ಪ್ರೀತಿ ಮಾಡಿ ನನ್ನ ಕಣ್ಣೀರು ಹೋಗ್ಬೇಕಂತ ನಾವು ಏನು ಮಾಡ್ಬೇಕ್ರಿ. ಅವ್ನು ನಮ್ಮ ಮಜ್ನೂ ಅದನ್ರಿ, ನಾವು ಲೈಲಾ ಅದೀನಿ. ನಾ ಲೈಲಾ ಇವತ್ತು ಮುರಳಿಯೋ ಬಾಬಾ ವರದಾನ್ ಹೇಳಿದ್ರು, ಯಾರಿಗೂ ಆಕರ್ಷಣೆ ಆಗಬಾರ್ದು, ನಾ ಯಾರಿಗೂ ಆಕರ್ಷಣೆ ಆಗಬಾರ್ದು. ಅವನ್ನ ನನಗೆ ನಾವನ್ನ ನೋಡಬೇಕು, ಅವನ ಜೊತೆನೇ ಮಾತಾಡಬೇಕು, ಅವನ ಜೊತೆ ಇದನ್ನು ನಾವು ಅಂತೇವ್ರಿ. ಕರೆ ನೀವು ಸಂಬಂಧ ಬರಬೇಕು. ಇಡೀ ಬಾಬಾ ಅಂತಲ್ಲ, ಜಗತ್ತು ಮರಿಬೇಕು, ಕೂತಿದ್ದು ಗೊತ್ತಾಗ್ಬೋದು, ನಿಂತಿದ್ದು ಗೊತ್ತಾಗ್ಬೋದು, ಎದ್ದಿದ್ದು ಗೊತ್ತಾಗಬಾರ್ದು ಅಂತ ಅನುಭವ ಆಗ್ಬೇಕಾದ್ರೆ ಈ ಸಂಬಂಧ ಟ್ರೈ ಮಾಡಿ ನೋಡ್ರಿ. ಈ ಸಂಬಂಧ ಯೂಶ್ವಲಿ ಕುಮಾರಿಗಳು ಮತ್ತು ನಾವು ಅಕ್ಕಂದಿರು ಟ್ರೈ ಮಾಡ್ತೇವ್ರಿ. ನೀವು ಯೂಶ್ವಲಿ ಏನು ಮಾಡ್ತೀರಿ, ಅಪ್ಪ ಮಗ ತಾಯಿ ಏನು ಹಂಗೆ ಸಂಬಂಧ ಯೂಸ್ ಮಾಡ್ತೀರಿ. ನೀವು ಯಾವ್ದು ಮಾಡ್ತೀರಿ, ಅಣ್ಣಂದಿರು ನೀವು ಯಾವ್ದು ಮಾಡ್ತೀರಿ, ಬಾಬಾನ ಯಾವ ರೂಪನಾಗ ನೋಡ್ಕೋತೀರಿ, ಮಗ ಅಥವಾ ಹೆಂಗೆ ಯೂಸ್ ಮಾಡ್ತೀರಿ. ಕರೆ ಬಾಬಾನ ಈ ರೂಪನಾಗ ಇವತ್ತಿನ ಟ್ರೈ ಮಾಡಿರಿ. ನಿಮ್ಗೆ ಹೆಂಗೆ ಅನ್ನಿಸ್ತೈತೆ ಅಂದ್ರೆ, ಹಾಂ ಇವು ನನ್ನ ಪತಿ, ಇವು ನನ್ನ ಸಾಜನ, ನನ್ನ ಮದುವೆ ಆಗೈತಿ ಇವನ ಜೊತೆ. ಆವಾಗ ಎಲ್ಲಿಗೂ ಕೂಡ ನಿಮ್ಮ ಮನಸ್ಸು ಕನಸು ಎಲ್ಲೂ ಕೂಡ ಡುಬ್ಕಿ ಹಾಕಲಿಕ್ಕೆ ಸಾಧ್ಯಲ್ಲ. ಇನ್ನೊಂದು ಕತೆ ರೀ, ಹೀರಾ ರಾಂझಾ ಅವ್ರದ್ದು ಪ್ರೇಮ್ ಕಥಾ. ನಾ ಇದನ್ನು ಯಾವಾಗ ಕೇಳಾಕತ್ತಿಲ್ಲ, ನನ್ನ ಕಣ್ಣೀರು ಹೊಂಟಿದ್ದು ರೀ, ನನ್ನ ಕಣ್ಣೀರು ಹೊಂಟಿದ್ದು. ನಾನು ಕೇಳಬೇಕಾದ್ರೆ ಮಾನ್ಯಕರು ಬಂದರು, ಮಾನ್ಯಕರು ಕೇಳಿದ್ರು ಯಾಕೆ ಅಳಾಕತ್ತೀರಿ, ಇಲ್ಲರಿ ಆ್ಯಕ್ಚುಲಿ ಆ ಟೈಮ್ನಾಗ ಕೇಳಾಕತ್ತಿದ್ದೀನಿ ನಾ ಕ್ಲಾಸ್. ಅವಾಗ ನನಗೆ ಅನ್ನಿಸ್ತಾ ಅವ್ರ ಪ್ರೇಮ ಕಥಾ ಹೆಂಗೈತಿ, ನಮ್ಮ ಪ್ರೇಮ ಕಥಾ. ಅವಾಗ ಅವ್ರ ಪ್ರೇಮ ಕಥಾ ಅಮರಾಗಿ ಹೋಯ್ತು. ನಮ್ಮ ಪ್ರೇಮ ಕಥಾ ಬರೀ ದುಃಖನ್ಯಾಗ ಕಂಪ್ಲೇನ್ಯಾಗ, ನನಗೆ ಹಂಗೆ ಮಾಡಿಲ್ಲ, ನನಗೆ ಹಿಂಗೆ ಮಾಡಿಲ್ಲ, ನನಗೆ ಅದು ಕೊಟ್ಟಿಲ್ಲ, ನನಗೆ ಇದು ಕೊಟ್ಟಿಲ್ಲ, ಎದ್ರೋಗ ಹೋದು ನಮ್ಮ ಪ್ರೇಮ ಕಥಾಗಳು. ಯೋಗ ಅಥವಾ ನಂದು ಅವ್ರದ್ದು ಅಮರಾಗಿ ಹೋತು. ಇನ್ನೂ ಮಟ್ಟ ಅವ್ರ ಹೆಸರಲ್ಲೇ ನಾವು ನೆನಪು ಮಾಡ್ಕೋತೇವೆ. ಅವಾಗ ನಾ ಬಾಬಾ ನತ್ತೀನಿ, ನಂದು ನಿಂದು ಪ್ರೇಮ ಕಥಾನು ನಮ್ಮದು ಅಮರ ಆಗ್ಬೇಕು. ಹಂಗೆ ನಂದು ಅವಂದು ಏನಿರ್ಬೇಕ್ರಿ, ಪ್ರೇಮ ಕಥಾ ಆಗ್ಬೇಕ್ರಿ. ಹೀರಾ ರಾಂझಾ ಅವ ಭಾಳ ಶ್ರೀಮಂತ ಇರ್ತಾನ್ರಿ. ಅಪ್ಪ ಸತ್ತು ಕೂಡಲೇ ಅವನ್ನೆಲ್ಲರೂ ಕಾಕ ಮಾಮ ಚಾಚಾ ಮಾಡಿ ಎಲ್ಲ ಮೋಸ ಮಾಡಿ ಹೊಲ ಗಿಲ ಕಸ್ಕೊಂಡು ಅವನ ಬೀದಿ ತಂದಿಡ್ತಾರೆ. ಅವ ಒಂದು ಊರಿಗೆ ಬೇರೆ ಊರಿಗೆ ಬರ್ತಾನ್ರಿ. ಅಲ್ಲಿ ಬೇರೆ ಊರಿಗೆ ಬಂದಾಗ ಅವ್ನು ಎಷ್ಟು ಸುಸ್ತಾಗಿರ್ತೈತಲ್ಲ, ಒಂದು ಬೋಟ್ ಮೇಲೆ ಮಲ್ಕೊಂಡ್ಬಿಡ್ತಾನೆ. ಕೇಳ್ರಿ ಅವ್ರು ಪ್ರಿಯತಮಿ ಹೆಂಗಿರ್ತಾರಂದ್ರೆ, ಅವ್ ಮಲ್ಕೊಂಡ್ಬಿಡ್ತಾನೆ. ಆಕಿ ಹೀರಾ ದೊಡ್ಡ ಶ್ರೀಮಂತ ಇರ್ತಾಳೆ, ಆಕಿನೂ ರಾಜನ ಮಗಳು ಇರ್ತಾಳೆ. ಅದು ಬೋಟಾಗ ಏನು ಒಂದು ಊರಿಂದ ಬಿಟ್ಟು ಇನ್ನೊಂದು ಊರಿಗೆ ಹೋಗೋದಿರುವಂಥ ಬೋಟ್ ಇರ್ತೈತಿ. ಆ ಬೋಟ್ ಮೇಲೆ ನೀವು ಮಲ್ಕೊಂಡ್ಬಿಡ್ತಾನೆ. ಅಕ್ಕಿ ಒಂದು 5 ಜನ ಹುಡುಗಿಯರ ಜೊತೆ ಬರ್ತಿರ್ತಾಳು. ನನ್ನ ಬೋಟ್ ಮ್ಯಾಗ ಎದಕ್ಕೆ ಮಾಡ್ಕೊಂಡು ಕಟ್ಗೆ ತೊಗೊಂಡು ಹಾಕ್ರಿ ಹಣೀರಿ ಅಂತ ಹೋಗ್ತಾಳೆ. ಅಕ್ಕಿನ ಇನ್ನೇನು ಕಟ್ಗೆ ತೊಗೊಂಡು ಹಾಕ್ತಾಳೋ, ಬರೀ ಅವನ್ನ ನೋಡ್ತಾಳೋ. ಫಿದಾನ ಅಕ್ಕಿಗೆ ಅವನ ಮ್ಯಾಗ ಇದಾಕೈತೆ, ಅಕ್ಕಿಗೆ ಅವ್ನಿಗೆ ಅನಿಸ್ತೈತಿ ಇಕ್ಕಿ ನನಗೆಲ್ಲ ಇಕ್ಕಿನ ಸಿಕ್ಲತ್ತ, ಅವ್ನಿಗೆ ಅನಿಸ್ತೈತಿ ಇಕ್ಕಿನ ಅವ್ನಿಗೆ. ಅದಕ್ಕೆ ಅಕ್ಕಿ ಏನು ಪ್ಲ್ಯಾನ್ ಮಾಡ್ತಾವೆ, ಇವ್ನು ನನ್ನ ಕಡೆ ಕರ್ಕೋಬೇಕಂತ ಹೇಳಿ. ಇವನು ದೊಡ್ಡ ಶ್ರೀಮಂತ ರಾಜನ. ಕರೆ ಏನು ಮಾಡೋದು, ಅಕ್ಕಿಗೆ ಇವ್ನು ಗೊತ್ತಿಲ್ಲ ಏನು ಗೊತ್ತಿಲ್ಲ. ಅದಕ್ಕೆ ಏನು ಮಾಡೋದು, ಕುದುರೆ ಸ್ವಚ್ಛ ಮಾಡ್ತಿರ್ತಾರಲ್ಲ, ಆ ಶೆಡ್ನಾಗ ಇರ್ತಾನೆ, ನೀ ಇಲ್ಲಿ ಇರುತ್ತೆ ಬಾ ಅಂತ ಹೇಳಿ. ದಿವಸ ಭೇಟಿ ಆಗೋದು, ದಿವಸ ಅವ್ನು ಊಟ ಮಾಡಿಸೋದು ಎಲ್ಲ ಮಾಡೋದೆಲ್ಲ ಶುರು ಮಾಡ್ತಾ. ಅದು ನೋಡ್ತಾರೋ ಇಕ್ಕಿ ಹೋಗಿ ಅವನು ತಿನ್ಸಾಕತ್ತ ಅಂತ ಹೇಳಿ ಇವನು ಏನು ಮಾಡ್ತಾರೋ ಬೇರೆ ಮಾಡ್ತಾರೋ. ಎಷ್ಟು ಬೇರೆ ಮಾಡ್ತಾರ ಅಂದ್ರೆ, ಹೀರಾಗ ವಿಷವನ್ನು ತಿನ್ನಿಸ್ತಾರೋ. ಆ ರಾಂझಾ ಆಕಿ ತಿಂದಾನಂತ ಹೇಳಿ ರಾಂझಾನು ಆದ ಅನ್ನದೋಗ ವಿಷ ತಿಂದು ಸಾಯ್ತು. ಇಬ್ರು ವಿಷ ತೊಗೊಂಡು ಸಾಯ್ತಾರೆ. ಜಗತ್ ಪ್ರಿಯತಮಿನ ದೂರ ಮಾಡ್ರು ಕೂಡ ಅವರು ದೂರ ಆಗಲಿಲ್ಲ. ಹಂಗೆ ಬಾಬಾ ಹೇಳ್ತಾರೆ, ನಿಮ್ಮನ್ನೂ ಕೂಡ ಜಗತ್ನವ್ರು ಅಟ್ಟು ನಿಮ್ಮನ್ನ ದೂರ ಮಾಡಕ್ಕೆ ನೋಡ್ರು, ನೀವು ರೆಡಿ ಅದೀರಿ ಸಾಕ ಒಂದೇ ಸಿಟ್ಟ. ಹಂಗೇನ್ರ ಅಂದರು, ಒಂದು ಪರಿಸ್ಥಿತಿ ಏನರ ಬಂತು, ದೂರ ಆಗ್ಬಿಡ್ತೀವಿ ನಾವು ಬಾಬಾನಿಂದ. ಏನು ಮಾಡ್ಯಾನ ತೋರಿ ಬಾಬಾ, ನಮಗೆ ಏನು ಮಾಡ್ಯಾನ ತೊಗೊಳ್ರಿ. ನಾ ಈ ಮಾತು ಯಾಕೆ ಹೇಳತ್ತೇನಂದ್ರೆ, ಅಂಥದ್ದು ಏನೈತಿ ಆ ಪ್ರಿಯತಮಿಯೊಳಗೆ ಲವ್ನ್ಯಾಗ ಏನ್ರಿ ತಂತದ್ರೊಳಗ. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದ್ಸಲ ಲೈಲಾ ಮಜ್ನೂನು ಯಾವುದೋ ಒಂದು ಲೈಲಾ ಮಜ್ನೂನ ಕಾಣ್ತೈತೆ. ಅವ್ರು ಏನು ಹೇಳ್ತಾಳೆ ಅಂದ್ರೆ,
ಅದು ಕೇಳಿಲ್ರಿ. ರೋಮಿಯೋ ಜೂಲಿಯಟು ಬಾಬಾ ಹೇಳ್ತಾರೆ ಇದು ಹಾಂ ಶಹಜಾನ್ ಮಮ್ತಾಜ್ ಮತ್ತು ಅವ್ರಿಗೆ ಭಾಳ ಇದ್ರಿ, ಅವ್ರಿಗೆಲ್ಲ ಮತ್ತು ಭಾಳ ಇದ್ದು. ಹಾಂ ಇವ್ರಿಗೆ ಇಬ್ಬರು ಅಲ್ರಿ. ಹಾಂ ಕೇಳ್ರಿ ಇಲ್ಲಿ ಫೋಟೋನ್ಯಾಗ ಮಳೆ ಹೊಡೆದ ಹಾಕಂತ ಹೇಳ್ತಾಳ್ರಿ. ಯಾರಿಗೆ ಅಂತಾಳು ಯಾರು ನನಗೆ ನೆನಪು ಬರ್ಬತ್ತಲ್ಲ ಇಲ್ಲ ಅಂತಾಳು. ಅಮ್ಮ ಹೆಂಗೆ ಮಳೆ ಹೊಡಿಲಿ ನನಗೆ ಎಲ್ಲಿ ನೋಡ್ರು ಲೈಲಾನ ಕಾಣ್ತಾನ, ಅವ್ನಿಗೆ ಎಲ್ರಿ ನೋವು ಆಗಿದ್ದಿತ್ತಿ ಅಂತಾನ್ರಿ. ಹಂಗೆ ಬಾಬಾ ಎಷ್ಟು ಸಲ ಮುರ್ಲೆ ಹೇಳ್ತಾರೆ ಅವ್ರು ಇಲ್ಲಿ ಇರ್ತಾರ ಕರೆ, ಅವ್ರು ಇಲ್ಲಿ ಇರಂಗಿಲ್ಲ. ಈಗ ನೋಡ್ರಿ ನಿಮ್ಮ ಹುಡುಗ, ನಾವು ಒಂದು ಕಡೆ ಒಂದು ಊರಿಗೆ ಹೋಗಿದ್ನಿ ರೀ, ನಿಮ್ಗೆ ಏನಿಲ್ಲ ಗೊತ್ತಿಲ್ಲ, ಒಂದು ಕಡೆ ಹೋಗಿದ್ವಿ ರೀ. ಅಲ್ಲಿ ಒಬ್ರು ಸಲುವಾಗಿ ಹೋಗಿದ್ವಿ ರೀ ನಾವು. ಅವ್ರು ಹಿಂಗೆ ತಗ್ಸೋರು ಇರ್ತಾರಲ್ರಿ, ತಗ್ಸೋರು ಅವ್ರ ಅಪ್ಪ ಮಗಳನ್ನ ಕರ್ಕೊಂಡು ಬಂದಾರ್ರಿ. ಆಕಿಗೆ ಹೇಳತ್ತಾರೆ, ಆಕಿಗೆ ಬುದ್ಧಿ ಮಾತು ಹೇಳ್ರಿ, ಅವನು ಬೀಡ್ಲಂತ ಹೇಳ್ರಿ. ಅವ ಅಂತಾನ್ರಿ, ಆಕೆ ಅಂತಾವು ಗಪ್ಪ ಆಗ್ಬಿಡ್ತಾ, ಏನೂ ಮಾತಾಡೋಂಗಿಲ್ಲ. ಅದಕ್ಕೆ ಅವ ತೆಗಿಯೋರು ಅವ್ರ ಅಪ್ಪಗೆ ಏನು ಹೇಳ್ತಾರೆ, ನೋಡಪ್ಪ ಬಿಟ್ಟು ಬಿಡ್ನಿ, ಅದು ಹಂಗೆ ಇರೋದದ, ಆಕೆ ಹೋಗೋಕೆ ಇವತ್ತಿಲ್ಲ ನಾ, ಹಂಗೆ ಇರ್ತೈತ್ರಿ. ಅದು ಹಂಗೆ ಇರ್ತೈತ್ರಿ ಆಕರ್ಷಣೆ. ಒಮ್ಮೆ ಸೇರ್ತು ತಲೆಯಾಗ ಹೊಕ್ಕೋತು ಎಲ್ಲ ಮರೆಸ್ಬಿಡ್ತೇವೆ. ಹೆಂಗೆ ಅನ್ನಿಸ್ತೈತೆ ಅಂದ್ರಿ, ಜಗತ್ತು ಒಂದು ಕಡೆ ನಾವಿಬ್ರು ಒಂದು ಕಡೆ, ಹಂಗೆ ಪ್ರೀತಿ ನಂದ ಬಾಬಾದವೆ. ನಾ ಇಲ್ಲಿ ಇರ್ಬೇಕಂದ್ರೆ ನಾ ಇಲ್ಲೇ ಇಲ್ಲ. ಅದು ನಿಮಗೆ ಇದು ಅನುಭವ ಆಗ್ಬೇಕಂದ್ರೆ ಬೇಕಾದ್ರೆ ನಾನು ನಿಮ್ಗೆ ಹೇಳ್ತೇನೆ ರೀ, ಈ ಸಂಬಂಧ ಟ್ರೈ ಮಾಡಿ ನೋಡ್ರಿ ಎಲ್ಲರೂ. ನಾ ಸಜನಿ ಬಾಬಾ ಸಾಜನ, ನಾ ಪ್ರಿಯತಮಿ ಅವನು ನನ್ನ ಪ್ರಿಯತಮ, ಅವನನ್ನು ನೋಡೋದು. ಅವನಂಗೆ ಚಂದ ಯಾರೇ ಅದ ರೀ, ಸುಮ್ಮ ಹೆಸರು ಬಂದೈತ್ರಿ, ಸತ್ಯಂ ಶಿವಂ ಸುಂದರಂ. ಅವನಂಗೆ ಚಂದ ಯಾರದಾರು, ಅವನಂಗೆ ಬೆಳ್ಳಗೆ ಯಾರದಾರು, ಅವನಂಗೆ ವರರೇ ಯಾರದಾರೇನ್ರಿ, ಯಾರೂ ಇಲ್ಲಕ್ಕೆ ಸಾಧ್ಯಿಲ್ಲ. ಖರೆ ಬಾಬಾ ಇನ್ನು ಬರೋಣ್ರಿ, ಆ ಪ್ರಿಯತಮ ನನ್ನ ಪ್ರೀತಿ ಮಾಡ್ಬೇಕಂದ್ರೆ ನೀ ಯಾರನ್ನೂ ಸೇರಬಾರ್ದು. ಈಗ ನೋಡ್ರಲ್ಲ, ಈಗ ದೊಡ್ಡ ದೊಡ್ಡ ಕಂಪ್ನಿ ಒಳಗೆಲ್ಲ ಮಾಡ್ತಿರ್ತಾರೆ, ಮದ್ವೆ ಆಗಿರ್ತಾರೆ, ಹೊರಗಿನ ಜೊತೆ ಏನರ ಸಂಬಂಧ ಇಟ್ಕೊಂಡ್ರೆ ಏನು ಮಾಡ್ತಾರೆ ಉಷಾಕೋರು, ಏನು ಮಾಡ್ತಾರೋ, ಏನು ಮಾಡಿಬಿಡ್ತಾರೆ, ಬಿಟ್ಟು ಹೋಗಂತಾರೋ, ಡೈವರ್ಸ್ ಕೊಡತ್ತಾರೆ, ಎಲ್ಲ ಮಾಡ್ತಾರಿಲ್ಲ. ಇಲ್ಲೋ ಬಾಬಾ ಅಂತ ನನ್ನ ಬಿಟ್ಟು ಕಸ್ತೂರಿ ಅಕ್ಕೋರ ನನ್ನ ಬಿಟ್ಟು ಗಂಗಾ ಅಕ್ಕೋರ ಬೇರೆ ಯಾರನ್ನೇ ನೋಡಿದಿ, ಬೇರೆ ಯಾರನ್ನಾರ ಪ್ರೀತಿ ಮಾಡ್ದಿ, ಬೇರೆ ಯಾರಿಂದಲೇ ಪ್ರೀತಿ ಬೇಕಂತೂ, ಈ ಫಾರ್ ಎಕ್ಸಾಂಪಲ್ ಈ ಅಕ್ಕೋರಿಂದಲೇ ಪ್ರೀತಿ ಬೇಕಂತ ಅಂತೂ ಮನಸ್ಸು ಔಟ್. ಇಂಗ್ಲೀಷ್ನಾಗ ಭಾಳ ಚಂದ ಹೇಳ್ತದೆ, ಹೂ ವಿಲ್ ಗಿವ್ ಗಾಡ್ second place in their life, these people will be nowhere in his life. ಯಾರು ಭಗವಂತನಿಗೆ 2ನೇ ಸ್ಥಾನ ಕೊಡ್ತಾರೋ ಅವನಿಗೆ ಇವ್ರು ಯಾರು ಯಾವ ಸ್ಥಾನ ಕೊಡಂಗಿಲ್ಲ ಅಂತಾರೆ ಮ್ಯಾಗೆ ನಾವು. ಅದಕ್ಕೆ ಅವ್ರ ಜೀವನದಲ್ಲಿ ನಾ ಮೊದಲನೇ ಸ್ಥಾನ ಆಗ್ಬೇಕಂದ್ರೆ ನನ್ನ ಜೀವನದಲ್ಲಿ ಮೊದಲನೇ ಸ್ಥಾನ ಯಾರು ಆಗ್ಬೇಕ್ರಿ, ಅವ್ರು ಆಗ್ಬೇಕ್ರಿ. ಶಿವ ಬಾಬಾಗೆ ಏನಂತಾರು, ಜಲ್ಲಸ್ ಲವರ್. ನೀವೇನ್ರಿ ನೀವು ಅಂತಿರ್ತಿರ್ಬೇಕು ಏನಂತೀರಿ, ನಾವೇನು ಯಾರನ್ನೂ ನೋಡಂಗಿಲ್ರಿ, ಅಣ್ಣಂತಿರ್ನ ಯಾರು ನೋಡಂಗಿಲ್ರಿ, ಯಾರು ಕಣ್ಣು ಹಿಡ್ಕೊಂಡು ನೋಡಂಗಿಲ್ರಿ, ನಾನು ಬಾಬಾ ಪತಿ ರೀ ನಾವು ಅಂತಿರ್ಬೇಕ್ರಿ. ಅಕ್ಕೋರಿಂದಲ್ರೇ ಪ್ರೀತಿ ಬೇಕಂತ ಅಂತೂ, ಅಕ್ಕೋರಿಂದಲೇ ಗೌರವ ಬೇಕಂತ ಬಂತು, ಅಕ್ಕೋರಿಂದಲೇ ಟೋಲಿ ಬೇಕಂತ ಬಂತು. ಔಟ್ ಅಂತ ನಾವು ಗೆಟ್ ಔಟ್ ಫ್ರಮ್ ಬಾಬಾಸ್ ರೂಮ್, ಗೆಟ್ ಔಟ್ ಫ್ರಮ್ ಮೈ ಹಾರ್ಟ್, ಗೆಟ್ ಔಟ್. ನಾವೇನು ಮಾಡ್ತೀವಿ ರೀ, ಅಡಿ ಮನೆಗೆ ಹೊಕ್ಕೊಂಡಾಗ ಅಕ್ಕೋರ, ಬಾಬನ್ ರೂಮ್ನಾಗ ಹೋದಾಗ ಬಾಬಾ ಅಂತ ಗೆಟ್ ಔಟ್. ಅದಕ್ಕೆ ರೀ ಬಾಬಾ ಏನದನ್ರಿ,
ಬಾಬಾ ಏನಂತನ್ರಿ ಬಾಬಾ ಏನಂತ ನಾನ ಎಲ್ಲದಕ್ಕೂ ನನ್ನ ನೋಡ್ಬೇಕು ನೀ ನನ್ನ ಪ್ರೀತಿ ಮಾಡ್ಬೇಕು ನೀ ನನ್ನ ಜೊತೆನೇ ಎಲ್ಲ ಹಚ್ಕೋಬೇಕು. ನಾವೇನು ಮಾಡ್ತೀವಿ ರೀ ಬಂದಿಂಥ ಪರಿಸ್ಥಿತಿಗಳನ್ನ ಎಲ್ಲ ಹೇಳ್ತೀವಿ ರೀ ಬಾಬಾನ ಮುಂದೆ ಏನು ಹೇಳ್ಕೊಕೆ ಉಟ್ಕೊಂಗಿಲ್ರಿ ಎಲ್ಲ ನನಗೆ. ಅದಕ್ಕೆ ಜಾನಕಿ ದಾದಿ ಒಂದು ಮಾತು ಹೇಳ್ತೀರಿ, ಮೇರೆ ಮೇ ಫಸೋ ನಾ ಮುಜೆ ಹಿ ದೇಖೋ ನಾ. ದಾದಿ ಹೇಳ್ತಿದ್ರು ಏನಂತಿದ್ರು, ಬಾಬಾ ಏನಂತನ್ರಿ, ನನ್ನಲ್ಲೇ ಸಿಕ್ಕೋ. ಲಕ್ಷ ಕೊಟ್ಟು ಕೇಳ್ರಿ, ನನ್ನಲ್ಲೇ ಅತೀಂದ್ರಿಯ ಸುಖ ಬೇಕಂತೀರಿ ಅವನ ಜೊತೆ ಸಿಕ್ಕೋರಿ. ಜಗತ್ತಿನ ಆಕರ್ಷಣೆ, ವಸ್ತು ವೈಭವ, ದೇಹದ ಪ್ರೀತಿ ಬೇಕಂತೀರಿ ಅವ ಉಳಿಯಂಗಿಲ್ಲ ಬತ್ತು. ಅದಕ್ಕೆ ಯಾವಾಗಲೂ ಚೆಕ್ ಮಾಡ್ಕೊಳ್ಬೇಕ್ರಿ, ಅವ ಏನು ಇವ್ರನ್ನ ಬಿಟ್ರಿ ಅವ ಬರ್ತಾನೆ, ಇವ್ರನ್ನ ಹಿಡಿದ್ರಿ. ಅದಕ್ಕೆ ಎತ್ತರೋಗಿ ಸಿಕ್ಕೊಳ್ರಿ ಬಾಬಾ ನೀ ಎಲ್ಲದಕ್ಕೂ ನೀ ಬೇಕು. ಮತ್ತು ಅವ ಹೆಂಗೆ ಸಿಕ್ಕೋತಾನೆ, ಭಾವನಾದಿಂದ ಸಿಕ್ಕೋತಾನೆ. ಅವ ಶಿಕಾರ ಇರ್ತಾನ್ರಿ, ಅವ ಬೇಟಿಗಾರ ಇರ್ತಾನ್ರಿ, ಇದಕ್ಕೆ ಬಂದಿರ್ತಾನೆ ಕಾಡಿಗೆ ಬಂದಿರ್ತಾನೆ ಬೇಟಿ ಆಡಕ್ಕೆ. ಅಲ್ಲಿ ಅವ ಸನ್ಯಾಸಿ ಕೂತಿರ್ತಾನ್ರಿ, ಅವ್ನು ಕೂತವನಿಗೆ ಎಬ್ಬಿಸ್ತಾನ್ರಿ, ನೀ ಎದಕ್ಕೆ ಇಲ್ಲಿ ಕೂತಿ ಅಂತ. ಈ ಶಿಕಾರಿಗೆ ಏನು ಹೇಳಿ, ನಾ ಎದಕ್ಕೆ ಕೂತೀನಿ, ದೇವ್ರ ನೆನಪು ಮಾಡ್ಕೊ ಕೂತೀನಿ ಅಂತ ತಿಳಿಯಂಗಿಲ್ಲ. ನನ್ನ ಭಾಷೆ ಸಾಧು ಸಂತರ ಭಾಷೆ ಈ ಶಿಕಾರಿಗೆ ಹೇಳಿ ತಿಳಿತೈತಿ. ಅದಕ್ಕೆ ಅವನ ಭಾಷೆನಾಗೆ ಹೇಳೋನ್ ತಡಿ ಅಂತ ಹೇಳಿ ಏನಂತಾನು, ನಾನು ಬೇಟಿ ಆಡಕ್ಕೆ ಕೂತೀನಿ ಅಂತನ್ರಿ ಅವ. ಅದಕ್ಕೆ ಅಂತಾನು ಬೇಟಿ ಆಡಕ್ಕೆ ಕೂತೀರಿ, ಹಂಗಾರೆ ಏನು ಬೇಟಿ ಬೇಕು ಹೇಳ್ರಿ ನಿಮಗೆ, ನಾ ತಂದು ಕೊಡ್ತೀನಿ ಅಂತಾನೆ. ಅದಕ್ಕೆ ಇದಕ್ಕೆ ಏನು ಹೇಳ್ತೈತಿ ಬೇಟಿಗಾರ್ಗೆ ಅಂತ ನಾನೇ ಹೇಳ್ತೇನೆ ತಗೋ. ಇದಕ್ಕೆ ಏನು ಗೊತ್ತೈತಿ ಆದರೂ ಹೇಳ್ತೇನೆ ತಗೋ ಅಂಥೇಳಿ. ಮೋರ ಮುಕ್ಕುಟದಾರಿ ಇರ್ಬೇಕು, ಕೈಯಾಗ ಕೊಳ್ಳಿರ್ಬೇಕು, ಪೂರ ಹೆಂಗಿರಬೇಕು ಪಿತಾಂಬರದ ಶರೀರ ಇರಬೇಕು. ಅವ್ ಬೇಕಾಗ್ಯಾನ, ಅವ್ನು ಭೇಟಿ ಆಡಕ್ಕೆ ಕೂತೀನಿ ನಾ ಅಂತಂತನ್ರಿ ಸಾಧು ಸಂತ. ಹೌದು ತಡಿ ಹಂಗಾರೆ ನಾ ಹುಡುಕ್ತೀನಿ, ಎಲ್ಲೇ ಇದ್ರು ನೀನು ಕರ್ಕೊಂಬಂದು ಕುಡಿಸ್ತೀನಿ ಅಂತನ್ರಿ. ಇಡೀ ಕಾಡೆಲ್ಲ ತಿರುಗಾಡ್ತಾನೆ, ಸಿಗಂಗಿಲ್ಲ. ಊಟ ಬಿಡ್ತಾನ್ರಿ, 1 ದಿವಸ ಊಟ ಬಿಡ್ತಾನ್ರಿ, 2 ದಿವಸ ಊಟ ಬಿಡ್ತಾನ್ರಿ, 3 ದಿವಸ ಊಟ ಬಿಡ್ತಾನ್ರಿ, ಆದರೂ ಸಿಗಂಗಿಲ್ಲ. ಮ್ಯಾಗಿನ ಕೃಷ್ಣ ಏನು ಅನ್ಕೋತಾನು, ಹಿಂಗೆ ಬಿಟ್ರೆ ಇವು ಎಲ್ಲರೂ ಸಾಯ್ತಾನೆ. ಅದಕ್ಕೆ ತಾನ ಮೋರ ಮುಕ್ಕುಟದಾರಿ ಕೃಷ್ಣ ತಾನಾದ ಪಂಜರ್ನಾಗ ಬಂದು ಸಿಕ್ಕೋತಾನ್ರಿ. ಪಂಜರ್ ಅಂತೀರಿ ಏನಂತಾರೆ ಅದಕ್ಕೆ, ಅವಂದು ಇದು ಬೈಲಿರ್ತ ಏನು ಹಾಕಿ ಬಳಿನ್ಯಾಗ ತಾನೇ ಬಂದು ಕುಂಡಿರ್ತಾನ್ರಿ, ಬಂದು ಕುತ್ಕೊಂಡು ಕರ್ಕೊಂಬರ್ತಾನ್ರಿ. ನೋಡಿ ನಾ ಕರ್ಕೊಂಬಂದೆ ನೀನು ಮೋರ ಮುಕ್ಕುಟದಾರಿ ನಂತತ್ರ. ಆಮೇಲೆ ನಾವು ಸಂತ ಅಂತಾನು, ಕಾಲು ಮುಗಿದು ಕೈ ಕೇಳ್ಕೊತಾನು, ನೀನ ಕೃಷ್ಣ ನೀನ ಒಳೆದು ಬಿಟ್ಟಿ ಅಂತ. ಅವಾಗ ಕೃಷ್ಣ ಹೇಳ್ತಾನೆ, ನಾನು ಯಾರಿಗೆ ಒಳಿತೀನಿ, ಭಾವನಾ ಇದ್ದವ್ರಿಗೆ ಒಳಿತೇನೆ. ಹಂಗೆ ಶಿವ ಬಾಬಾನು ಯಾಕೆ ನಾ ಈ ಮಾತು ಹೇಳ್ತೇನೆ, ಎಲ್ಲರಿಗೂ ಟಫ್ ಸಬ್ಜೆಕ್ಟ್ ಯೋಗ ಟಫ್ ಸಬ್ಜೆಕ್ಟ್. ಶಿವ ಬಾಬಾ ಹೇಳ್ತಾನೆ ಸಹಜ ಯೋಗ ಅಂತಾನೆ. ಯಾಕೆ ನಮ್ಗೆ ಟಫ್ ಆಗತೈತಿ, ಭಾವನಾಗ ತಾನ ಬಳಿಗೆ ಬಂದ. ಅಯ್ಯೋ ಸಾಧು ಸಂತ 100 ವರ್ಷದಿಂದ 200 ವರ್ಷದಿಂದ ಹಂಗೆ ಕೂತಾನ್ರಿ ಅಲ್ಲಿ, ಕೃಷ್ಣ ಮುಕ್ಕುಟದಾರಿ ಒಳಿಪಾ ಅಂತ ಹೇಳಿ. ಅವನಿಗಿಂತ ಅವನು ಭಾವನಾ ಚಲೋ ಇದ್ದ ಅವ ಬಂದಾಳು ಸಿಕ್ಕೊಂಡ್ರಿ ಅವನ್ತೋಗ. ಅದಕ್ಕೆ ರೀ ಯೋಗ ಸಹಜ ಆಗ್ಬೇಕಾ. ನಂದು ಅನುಭವದಿಂದ ಹೇಳತ್ತೀನಿ ರೀ, ಈ ಸಂಬಂಧ ಟ್ರೈ ಮಾಡಿ ನೋಡ್ರಿ. ಆಶಿಕ್ ಮಾಶಿಕ್, ನೀ ಪ್ರಿಯತಮ್ಮಿ ನಾ ಪ್ರಿಯತಮ್ಮ. ಅವನ ಮೇಲೆ ಪ್ರೀತಿ, ಅವನ ಮೇಲೆ ಲಗನ್ ಬೇಕು, ಅವನ ಮೇಲೆ ಮಗನಾಗೋಬೇಕು, ತೀವ್ರ ಪುರುಷಾರ್ಥ ಬೇಕು, ತ್ಯಾಗ ಬೇಕು, ತಪಸ್ಸೆ ಬೇಕು. ನಿನ್ನನ್ನು ಒಳಸ್ಕೋಬೇಕು. ಫ್ರಿಡ್ಜ್ ತೊಗೋಬೇಕು ನಾ ಈ ವರ್ಷ. ನಾನು ಏನು ತೊಗೋಬೇಕು, ಟಿ ವಿ ತೊಗೋಬೇಕಂತೈತೆ. ಈ ವರ್ಷ ನಾನು ವಾಷಿಂಗ್ ಮಷಿನ್ ತೊಗೋಬೇಕೈತೆ. ಈ ವರ್ಷ ನಾನು ನಿನ್ನನ್ನು ಪಡ್ಕೋಬೇಕಂತೈತೆ. ನಿನ್ನನ್ನು ಪಡ್ಕೋಬೇಕು ನಾ, ನಿನ್ನನ್ನು ಒಳಸ್ಕೋಬೇಕು ನಾ. ಏನ್ರಿ 2 ತೊಲಿ ಯಾಕ್ರಿ? ಮಾಡ್ತೀರಿ ಎಲ್ಲರೂ? ಟ್ರೈ ಮಾಡಿ ನೋಡ್ರಿ ಈ ಸಂಬಂಧ. ಓಂ ಶಾಂತಿ ರೀ. ಥ್ಯಾಂಕ್ ಯು ರೀ. ಓಂ ಶಾಂತಿ ರೀ.